दोस्तों आप सबको मेरा नमस्कार हिंदी पाठशाला में आप सबका स्वागत है ಸ್ನೇಹಿತರೆ ನಾವು ಡೈಲಿ ಯೂಸ್ ಮಾಡೋ ಕೆಲವು ಸೆಂಟೆನ್ಸ್ಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಯಾಕೆ ಅಂದರೆ ಈ ಥರದ ಸೆಂಟೆನ್ಸ್ಗಳನ್ನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಇದನ್ನು ಕಲಿತ್ರೆ ಬೇರೆ ಬೇರೆ ಸಿಚುಯೇಷನ್ಗಳಲ್ಲಿ ನಿಮಗೆ ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಆ ಥರದ ವಾಕ್ಯಗಳನ್ನ ಕಲಿಯೋಣ हम इस तरह के वाक्य सीखेंगे और हिंदी में बात करना भी सीखेंगे रवि को उठाओ ರವಿ ಕೋ ಉಠಾವೋ ಅಂದ್ರೆ ಏನು ರವಿಯನ್ನ ಏಳಿಸು ಅಂತ ಅಲ್ವಾ ರವಿಯನ್ನು ಏಳಿಸು ಮಲಗಿದ್ರೆ ಬೆಳಿಗ್ಗೆ ದಿನ ಶುರುವಾಗೋದು ಏಳಿಸೋದ್ರಿಂದ ಹಾಗಾಗಿ ರವಿ ಕೋ ಉಠಾವೋ ರವಿ ಜಾಗದಲ್ಲಿ ಯಾವ ನೇಮ್ ಬೇಕಾದ್ರೂ ಹಾಕೊಳ್ಳಿ ಓಕೆ ರವಿ ಕೋ ಉಠಾವೋ ಸೊ ಈಗ ಏಳಿಸೋದು ಕೆಲಸ ಅಲ್ಲ ರವಿ ಉಠೋ ರವಿ ಉಠೋ ಉಠೋ ಅಂದ್ರೇನು ಏಳು ಅಭಿ ಆಪ್ ಸೀಖ್ ಚುಕೆ ಹೈ ಅಲ್ವಾ ಸೊ ರವಿ ಉಠೋ ಅಲ್ಲಿ ಬೇರೆ ನೇಮ್ ಏನಾದ್ರೂ ಬರಲಿ ಇದು ಮಾತ್ರ ಸೇಮ್ ಉಠೋ ಅಂದ್ರೇನು ಏಳು ಗೆಟ್ ಅಪ್ ಅಂತ ಅಲ್ವಾ ಜಲ್ದಿ ಉಠೋ ಜಲ್ದಿ ಉಠೋ ಬೇಗ ಏಳು ಎಷ್ಟು ಕಾನ್ವರ್ಸೇಷನ್ ಹೆಲ್ಪ್ ಆಗುತ್ತೆ ಇದು ಒನ್ ವೇ ಕಾನ್ವರ್ಸೇಷನ್ ಒಂದು ಕಡೆಯಿಂದ ಹೇಳ್ತಾ ಇರೋದು ಸೊ ಜಲ್ದಿ ಉಠೋ ಬೇಗ ಏಳು ಬ್ರಷ್ ಕರೋ ಬ್ರಷ್ ಕರೋ ಬ್ರಷ್ ಮಾಡು ನೋಡಿ ಬ್ರಷ್ ಕರೋ ಬ್ರಷ್ ಮಾಡು ಇದಕ್ಕೇನು ಪ್ರೀವಿಯಸ್ ನಾಲೆಡ್ಜ್ ಬೇಕು ಅಂತೇನಿಲ್ಲ ಈ ತರದ ಸೆಂಟೆನ್ಸ್ ಗಳನ್ನ ಈಸಿಯಾಗಿ ನೀವು ಕಲ್ತ್ಬಿಡ್ಬೋದು ಅವಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಓ ಹಿಂದಿನ ಈಸಿಯಾಗಿ ಕಲಿಬಹುದು ಅಂತ ಹೇಳಿ ಬ್ರಷ್ ಕರೋ ಅಂದ್ರೆ ಬ್ರಷ್ ಮಾಡು ಹಾಗೆ ಕಾಮ್ ಕರೋ ಕೆಲಸ ಮಾಡು ಅಲ್ವಾ ವೆಯ್ಟ್ ಕರೋ ವೆಯ್ಟ್ ಮಾಡು ಆ ತರದ ಬೇರೆ ಸಿಚುಯೇಷನ್ಗಳಲ್ಲಿ ಅದನ್ನು ಯೂಸ್ ಮಾಡ್ಕೊಂಡ್ರಾಯ್ತು ವೆರಿ ಸಿಂಪಲ್ ಬ್ರಷ್ ಕರೋ ಬ್ರಷ್ ಮಾಡು ಗರಂ ಪಾನಿ ಸೆ ನಹಾಲೋ ಗರಂ ಪಾನಿ ಸೆ ನಹಾಲೋ ಅಂದ್ರೆ ಬಿಸಿ ನೀರಿನಿಂದ ಸ್ನಾನ ಮಾಡ್ಕೋ ಅಂದ್ರೆ ಬಿಸಿನೀರಲ್ಲಿ ಸ್ನಾನ ಮಾಡ್ಕೋ ಅಂತ ಗರಂ ಪಾನಿ ಸೆ ನಹಾಲೋ ಸೊ ಈ ತರದ ವಾಕ್ಯಗಳನ್ನ ಈಗ ನಾವು ಕಲ್ತ್ಕೊಂಡ್ವಿ ಸೊ ರವಿ ಕೋ ಉಠಾವೋ ಅಂದ್ರೆ ಏನು ಹೇಳಿ ಒಂದ್ಸಲ ಹಾಗೆ ರಿವಿಷನ್ ಆಗ್ತಾ ಹೋಗ್ಲಿ ರವಿ ಕೋ ಉಠಾವೋ ರವಿ ಉಠೋ ಜಲ್ದಿ ಉಠೋ ಇದಕ್ಕೆ ಏನಂತ ಹೇಳ್ತೀವಿ ಕನ್ನಡದಲ್ಲಿ ನೀವು ಹೇಳ್ಕೊಳ್ತಾ ಹೋಗಿ ಅವಾಗ ಈಸಿ ಆಗುತ್ತೆ ಬ್ರಷ್ ಕರೋ ಅಂದ್ರೇನು ಗರಂ ಪಾನಿ ಸೆ ನಹಾಲು ಗರಂ ಪಾನಿ ಸೆ ನಹಾಲು ಅಂದ್ರೇನು ಓಕೆ ಇದನ್ನೊಂದ್ಸಲ ನಿಮ್ಗೆ ಒಂದು ಫಸ್ಟ್ ಇದರಲ್ಲಿ ಕಲ್ತ್ಕೊಡ್ತೀರಾ ಮತ್ತೆ ನಿಮ್ಗೆ ಅದು ಗೊತ್ತಾ ಇಲ್ವಾ ಅಂತ ಒಂದ್ಸಲ ಟೆಸ್ಟ್ ಹಾಗೆ ಮಾಡ್ಕೊಳ್ತಾ ಹೋಗ್ತೀರಾ ನೆಕ್ಸ್ಟ್ ಒನ್ ದೀಪ್ ಜಲಾವೋ ದೀಪ್ ಜಲಾವೋ ಅಂದ್ರೇನು ದೀಪ ಹಚ್ಚು ಅಂತ ದೀಪವನ್ನು ಹಚ್ಚೋದಕ್ಕೆ ದೀಪ ಜಲಾವೋ ಕಪಡೆ ಪೆಹನೋ ಅಂದ್ರೆ ಬಟ್ಟೆ ಹಾಕೋ ಬಟ್ಟೆಯನ್ನು ಧರಿಸು ಅಂತ ಹಾಗೆ ಕಪಡೆ ಪೆಹನ್ಕರ್ ನಾಶ್ತಾ ಕರೋ ಕಪಡೆ ಪೆಹನ್ಕರ್ ನೋಡಿ ಪೆಹನ್ಕರ್ ಬಟ್ಟೆ ಹಾಕೊಂಡು ನಾಶ್ತಾ ಕರೋ ತಿಂಡಿ ಮಾಡು ಬಟ್ಟೆ ಹಾಕೊಂಡು ತಿಂಡಿ ತಿನ್ನು ಅಥವಾ ತಿಂಡಿ ಮಾಡು ಬ್ಯಾಗ್ ಲೇಕರ್ ಸ್ಕೂಲ್ ಜಾವು ಬ್ಯಾಗ್ ತಗೊಂಡು ನೋಡಿ ಎರಡೆರಡು ಇಲ್ಲಿ ಕ್ರಿಯೆ ಬರ್ತಾ ಇದೆ ಬ್ಯಾಗ್ ಲೇಕರ್ ಬ್ಯಾಗ್ ತಗೊಂಡು ಸ್ಕೂಲ್ ಜಾವೋ ಸ್ಕೂಲಿಗೆ ಹೋಗು ಸ್ಕೂಲ್ ಮೇ ಪಾಠ ಸುನೋ ಸ್ಕೂಲ್ ಮೇ ಸ್ಕೂಲಲ್ಲಿ ಕ್ಯಾ ಕರೋ ಪಾಠ ಸುನೋ ಪಾಠ ಕೇಳು ಸ್ಕೂಲ್ ಮೇ ಪಾಠ ಸುನೋ ಸೊ ಈಗ ಒಂದ್ಸಲ ರಿವಿಷನ್ ನೋಡೋಣ ದೀಪ ಜಲಾವೋ ಅಂದ್ರೇನು कपड़े पहनकर नाश्ता करो बैग लेकर स्कूल जाओ ಸ್ಕೂಲ್ ಮೇ ಪಾಠ ಸುನೋ ಸೊ ಇದೆಲ್ಲದಕ್ಕೂ ನಿಮಗೆ ಕನ್ನಡದಲ್ಲೂ ಗೊತ್ತಾಗ್ತಿದೆ ಅಂದ್ರೆ ನಿಮಗೆ ಸೆಂಟೆನ್ಸ್ ಮೀನಿಂಗ್ ಗೊತ್ತಾಗಿದೆ ಅಂತ ಹೇಳಿ ನೆಕ್ಸ್ಟ್ दोपहर को खाना खाओ दोपहर को खाना खाओ दोपहर ಮಧ್ಯಾಹ್ನ ಊಟ ಮಾಡು ಖಾನಾ ಖಾವೋ ಊಟ ಮಾಡು ನೋಟ್ಸ್ ಲಿಖೋ ಅಂದ್ರೆ ಬರೆ ನೋಟ್ಸ್ ಬರಿ अपने दोस्तों से बातें करो अपने दोस्तों से ನಿನ್ನ ಸ್ನೇಹಿತರೊಂದಿಗೆ ಬಾತೆ ಕರೋ ಮಾತಾಡು ನಿನ್ನ ಫ್ರೆಂಡ್ಸ್ ಜೊತೆ ಮಾತಾಡು मैदान में क्रिकेट खेलो मैदान में क्रिकेट खेलो ಮೈದಾನದಲ್ಲಿ
ಕ್ರಿಕೆಟ್ ಆಡು, ಖೇಲೋ ಆಡು. दूसरों की मदद करो, दूसरों की ಬೇರೆಯವರಿಗೆ, ಮದದ್ ಕರೋ ಸಹಾಯ ಮಾಡು, ಮದದ್ ಕರೋ ಸಹಾಯ ಮಾಡು. ಸೊ ನೋಡೋಣ ರಿವಿಷನ್. दोपहर को खाना खाओ ಅಂದ್ರೇನು? नोट्स लिखो, कन्नड़ में बोलिए. अपने दोस्तों से बातें करो, मैदान में क्रिकेट खेलो, दूसरों की मदद करो. ನೆಕ್ಸ್ಟ್ ನೋಡೋಣ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಯಾಕಂದ್ರೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋ ಸಿಗ್ತಾ ಇರುತ್ತೆ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶಾಮ್ ಕೋ ಘರ್ ವಾಪಸ್ ಆವೋ, ಶಾಮ್ ಕೋ ಸಂಜೆಗೆ, ಘರ್ ವಾಪಸ್ ಆವೋ ಮನೆಗೆ ವಾಪಸ್ ಬಾ, ಹಿಂತಿರುಗು, ಸಂಜೆ ಮನೆಗೆ ವಾಪಸ್ ಬಾ. ಹೋಮ್ವರ್ಕ್ ಕರೋ, ಹೋಮ್ವರ್ಕ್ ಮಾಡು, ಹೋಮ್ವರ್ಕ್ ಮಾಡು. ಘರ್ ಸಾಫ್ ರಖೋ, ಮನೆಯನ್ನು ಸ್ವಚ್ಛವಾಗಿ ಇಡು, ಘರ್ ಸಾಫ್ ರಖೋ. ಥೋಡಾ ಟಿವಿ ದೇಖೋ, ಸ್ವಲ್ಪ, ಥೋಡಾ ಅಂದ್ರೆ ಸ್ವಲ್ಪ, ಟಿವಿ ದೇಖೋ ಟಿವಿ ನೋಡು, ಸ್ವಲ್ಪ ಟಿವಿ ನೋಡು. ಸಬ್ಕೆ ಸಾಥ್ ಬೈಠ್ ಕರ್ ಖಾನಾ ಖಾವೋ, ಸಬ್ಕೆ ಸಾಥ್ ಎಲ್ಲರೊಂದಿಗೆ, ಬೈಠ್ ಕರ್ ಕುಳಿತುಕೊಂಡು, ಖಾನಾ ಖಾವೋ ಸಬ್ಕೆ ಸಾಥ್ ಬೈಠ್ ಕರ್ ಖಾನಾ ಖಾವೋ ಎಲ್ಲರೊಂದಿಗೆ ಕುಳಿತುಕೊಂಡು ಊಟ ಮಾಡು. ನೋಡೋಣ. ಶಾಮ್ ಕೋ ಘರ್ ವಾಪಸ್ ಆವೋ ಅಂದ್ರೇನು? ಹೋಮ್ವರ್ಕ್ ಕರೋ ಅಂದ್ರೆ ಘರ್ ಸಾಫ್ ರಖೋ, ಥೋಡಾ ಟಿವಿ ದೇಖೋ, सबके साथ बैठकर खाना खाओ. ओके. अपनी बहन को गणित सिखाओ ಅಂದ್ರೇನು? ಅಂದ್ರೆ ನಿನ್ನ ಸಹೋದರಿಗೆ, ನಿನ್ನ ಸಿಸ್ಟರ್ಗೆ ಗಣಿತ ಕಲಿಸು. ಸಿಖಾವೋ ನೋಡಿ, ಸೀಖೋ ಕಲಿ, ಸಿಖಾವೋ ಅಂದ್ರೆ ಕಲಿಸು ಅಂತ. ಸೀಖೋ ಕಲಿ, ಸಿಖಾವೋ ಕಲಿಸು. ಖೂಬ್ ಹಸೋ ಚೆನ್ನಾಗಿ ನಗು, ಖೂಬ್ ಹಸೋ ಚೆನ್ನಾಗಿ ನಗು. ರೋವೋ ಮತ್ ಅಳಬೇಡ, ಮತ್ ಅಂದ್ರೆ ಬೇಡ ಅಂತ. ರೋವೋ ಮತ್ ಅಳಬೇಡ, ಮತ್ ರೋವೋ ಅಂತಾನು ಹೇಳ್ಬೋದು. ಅಚ್ಚಾ ಕಾಮ್ ಕರೋ, ಅಚ್ಚಾ ಕಾಮ್ ಕರೋ ಒಳ್ಳೆಯ ಕೆಲಸ ಮಾಡು, ಅಚ್ಚಾ ಕಾಮ್ ಕರೋ. ಅಚ್ಚಾ ಸೋಚೋ ಒಳ್ಳೆಯದನ್ನು ಯೋಚಿಸು, ಅಚ್ಚಾ ಸೋಚೋ ಒಳ್ಳೆಯದನ್ನು ಯೋಚಿಸು. ಹಾಗೆ ಅಪ್ನಿ ಬೆಹನ್ ಕೋ ಗಣಿತ್ ಸಿಖಾವೋ ಅಂದ್ರೇನು? ಖೂಬ್ ಹಸೋ ಅಂದ್ರೇನು? ರೋವೋ ಮತ್ತಂದ್ರೇನು? ಅಚ್ಚಾ ಕಾಮ್ ಕರೋ ಅಂದ್ರೇನು? ಅಚ್ಚಾ ಸೋಚೋ ಅಂದ್ರೇನು? ಎಲ್ಲದಕ್ಕೂ ಆನ್ಸರ್ ನಿಮ್ಗೆ ಗೊತ್ತಾಗ್ತಿದೆ ಅಂದ್ರೆ ನಿಮ್ಗೆ ಹಿಂದಿ ಅರ್ಥ ಆಗ್ತಾ ಇದೆ ಅಂತ. ನೆಕ್ಸ್ಟ್ ನೋಡೋಣ. ಹಮೇಶ ಖುಷ್ ರಹೋ, ಹಮೇಶ ಅಂದ್ರೆ ಯಾವಾಗಲೂ, ಆಲ್ವೇಸ್. ಖುಷ್ ರಹೋ ಖುಷಿಯಾಗಿರು, ಯಾವಾಗಲೂ ಖುಷಿಯಾಗಿರು. ಮೆಹನತ್ ಕರ್ಕೆ ಪಢೋ, ಮೆಹನತ್ ಕರ್ಕೆ ಪರಿಶ್ರಮ ಪಟ್ಟು ಓದು, ಮೆಹನತ್ ಕರ್ಕೆ ಪಢೋ ಓದು, ಮೆಹನತ್ ಕರ್ಕೆ ಪರಿಶ್ರಮ ಪಟ್ಟು. ಸಮಯ ಬರ್ಬಾದ್ ನಾ ಕರೋ, ಸಮಯ ಬರ್ಬಾದ್ ನಾ ಕರೋ, ಬರ್ಬಾದ್ ಕರ್ನಾ ಅಂದ್ರೆ ವೇಸ್ಟ್ ಮಾಡೋದು. ಸಮಯ ವ್ಯರ್ಥ ಮಾಡಬೇಡ, ಡೋಂಟ್ ವೇಸ್ಟ್ ಟೈಮ್. ಸಮಯ ಬರ್ಬಾದ್ ನಾ ಕರೋ. ಮಾತಾ ಪಿತಾ ಕಿ ಬಾತ್ ಸುನೋ, ಮಾತಾ ಪಿತಾ ಕಿ ಅಂದ್ರೆ ತಂದೆ ತಾಯಿ ಮಾತನ್ನ ಕೇಳು. ಮಾ ಬಾಪ್ ಕಿ ಬಾತ್ ಸುನೋ ಅಂತಾನು ಹೇಳ್ಬಹುದು. ಮಾ ಬಾಪ್ ಕಿ ಬಾತ್ ಸುನೋ ಮಾತು ಕೇಳು. ಸಮಯ ಕಾ ಸದುಪಯೋಗ ಕರೋ, ಸಮಯದ ಸದುಪಯೋಗ ಮಾಡಿಕೋ, ಸಮಯ ಕಾ ಸದುಪಯೋಗ ಕರೋ, ಸದುಪಯೋಗ ಸದುಪಯೋಗ ಕನ್ನಡದಲ್ಲೂ ಅದನ್ನೇ ಹೇಳ್ತೀವಲ್ಲ, ಕರೋ. ಹಮೇಶ ಖುಷ್ ರಹೋ, मेहनत करके पढ़ो, समय बर्बाद ना करो, माता पिता की बात सुनो, समय का सदुपयोग करो. ನಯಿ ಬಾತೆ ಸೀಖೋ, ನಯಿ ಬಾತೆ ಅಂದ್ರೇನು? ಹೊಸ ವಿಷಯಗಳು. ನಯಿ ಬಾತೆ ಸೀಖೋ ಕಲಿ, ಹೊಸ ವಿಷಯಗಳನ್ನ ಕಲಿ. ಹಮೇಶ ಸಚ್ ಬೋಲೋ, ಹಮೇಶ ಯಾವಾಗಲೂ, ಸಚ್ ಬೋಲೋ ಸತ್ಯವನ್ನು ಅಂದ್ರೆ ಹೇಳು, ಸುಳ್ಳು ಹೇಳ್ಬೇಡ ಅಂತ. ಸಚ್ ಬೋಲೋ ಸತ್ಯ ಹೇಳು, ಯಾವಾಗಲೂ
ಸತ್ಯವನ್ನೇ ಹೇಳು. ಜ್ಯಾದಾ ಮೊಬೈಲ್ ಮತ್ತು ದೇಖೋ, ಹೆಚ್ಚು ಮೊಬೈಲ್ ಮತ್ತು ದೇಖೋ ಅಂದ್ರೆ ನೋಡಬೇಡ. ಹೆಚ್ಚು ಮೊಬೈಲ್ ಹೆಚ್ಚು ನೋಡಬೇಡ. 10 ಬಜೆ ಸೋ ಜಾವೋ, 10 ಗಂಟೆಗೆ. ಬಜೆ ಅಂದ್ರೆ ಟೈಮ್ ಇಲ್ಲಿ. 10 ಗಂಟೆಗೆ. ಸೋ ಜಾವೋ ಮಲಗ್ಬಿಡು, 10 ಗಂಟೆಗೆ ಮಲಗ್ಬಿಡು. ಏ ಬಾತೆ ಯಾದ್ ರಖೋ, ಈ ಮಾತುಗಳನ್ನ ಯಾದ್ ರಖೋ. ಯಾದ್ ರಖನ ಅಂದ್ರೆ ನೆನಪಲ್ಲಿ ಇಟ್ಟುಕೊಳ್ಳೋದು. ಯಾದ್ ರಖೋ, ಈ ಮಾತುಗಳನ್ನು ನೆನಪಲ್ಲಿ ಇಟ್ಟುಕೋ. ನಹಿ ಬಾತೆ ಸೀಖೋ, ಹಮೇಶಾ ಸಚ್ ಬೋಲೋ, ಜ್ಯಾದಾ ಮೊಬೈಲ್ ಮತ್ ದೇಖೋ, 10 ಬಜೆ ಸೋ ಜಾವೋ, ಏ ಬಾತೆ ಯಾದ್ ರಖೋ. ಸೊ ಈ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋ ಸಿಗ್ತಾ ಇದ್ದರೆ ಖಂಡಿತವಾಗೂ ನೀವು ಚೆನ್ನಾಗಿ ಹಿಂದಿಯನ್ನು ಕಲಿಬಹುದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.